ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವಿಶೇಷವಾಗಿ ಮನಸ್ಸು ಮತ್ತು ಚರ್ಮದ ಆರೋಗ್ಯಕ್ಕೆ ಅತ್ಯಂತ ಪ್ರಸಿದ್ಧವಾದ ಗೋತೂಕೋಲ ಅಥವಾ ಒಂದೇ ಬಳ್ಳಿಯ ಅದ್ಭುತ ಗುಣಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಈ ಸಣ್ಣ ಗಿಡಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇದನ್ನು ಶತಮಾನಗಳಿಂದಲೂ ಮೆದುಳಿನ ಆಹಾರ ಎಂದೇ ಕರೆಯುವುದು ಅದರ ಅಗಾಧವಾದ ಅರಿವಿನ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳಿಂದಾಗಿ. ಪ್ರಕೃತಿಯು ನಮಗೆ ನೀಡಿರುವ ಈ ಅಮೂಲ್ಯ ಕೊಡುಗೆಯ ಆರೋಗ್ಯದಾಯಕ ರಹಸ್ಯಗಳು ನಿಜಕ್ಕೂ ಅದ್ಭುತವಾದವು. ಗೋತೂಕೋಲಾವನ್ನು ಮೆದುಳಿನ ಆಹಾರ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ನೆನಪಿನ ಶಕ್ತಿಯನ್ನು ಮತ್ತು ಏಕಾಗ್ರತೆಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಮೂಲಿಕೆಯು ನರಮಂಡಲಕ್ಕೆ ಶಾಂತಿಯನ್ನು ನೀಡಿ ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇಂದಿನ ಒತ್ತಡದ ಜೀವನದಲ್ಲಿ ಮನಸ್ಸನ್ನು ಸಮತೋಲನದಲ್ಲಿಡಲು ಇದು ಒಂದು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ. ಇದರ ನಿಯಮಿತ ಸೇವನೆಯು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ, ವಿಶೇಷವಾಗಿ ಮೆದುಳಿಗೆ ಮತ್ತು ದೇಹದ ಎಲ್ಲಾ ಅಂಗಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಇಡೀ ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ. ವೈಜ್ಞಾನಿಕವಾಗಿ ಒಂದೇ ಬಳ್ಳಿಯು ತ್ವಚೆಯ ಆರೋಗ್ಯಕ್ಕೆ ಒಂದು ವರದಾನವಿದ್ದಂತೆ. ಇದು ಚರ್ಮದಲ್ಲಿ ಕಾಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡುತ್ತದೆ ಮತ್ತು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಸಣ್ಣಪುಟ್ಟ ಗಾಯಗಳು, ಸುಟ್ಟ ಗಾಯಗಳು ಅಥವಾ ಚರ್ಮದ ಮೇಲಿನ ಗೀರುಗಳು ಬೇಗನೆ ವಾಸಿಯಾಗಲು ಇದು ಸಹಾಯ ಮಾಡುತ್ತದೆ. ಒಂದೇ ಬಳ್ಳಿಯಲ್ಲಿ ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳಿರುವುದರಿಂದ ಇದು ಜೀವಕೋಶಗಳನ್ನು ಹಾನಿಯಾಗದಂತೆ ರಕ್ಷಿಸುತ್ತದೆ. ದೈನಂದಿನ ಜೀವನದಲ್ಲಿ ಒಂದೇ ಬಳ್ಳಿಯು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯವನ್ನು ಉತ್ತಮಗೊಳಿಸಲು ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಕಾರಿಯಾಗಿದೆ. ಇದರ ಮತ್ತೊಂದು ಪ್ರಮುಖ ಪ್ರಯೋಜನವೆಂದರೆ ಇದು ಸಂಧಿವಾತದಂತಹ ಉರಿಯೂತದ ಕಾಯಿಲೆಗಳ ನೋವನ್ನು ಮತ್ತು ಊತವನ್ನು ಕಡಿಮೆ ಮಾಡುವಲ್ಲಿ ನೆರವಾಗುತ್ತದೆ. ಉತ್ತಮ ಮತ್ತು ವಿಶ್ರಾಂತಿದಾಯಕ ನಿದ್ರೆಯನ್ನು ಪಡೆಯಲು ಬಯಸುವವರಿಗೆ ಒಂದೇ ಬಳ್ಳಿಯು ಅತ್ಯಂತ ಹಿತಕಾರಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಅದ್ಭುತ ಗಿಡಮೂಲಿಕೆಯು ಮಾನಸಿಕ ಸ್ಪಷ್ಟತೆ, ಹೃದಯದ ಆರೋಗ್ಯ ಮತ್ತು ಕಾಂತಿಯುತ ತ್ವಚೆಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಒಂದೇ ಬಳ್ಳಿಯು ಮನಸ್ಸಿಗೆ ಶಾಂತಿ ನೀಡಿದರೆ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಈ ಅದ್ಭುತ ಮೂಲಿಕೆ ನಿಮ್ಮ ಜೀವನದ ಭಾಗವಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ಒಂದು ದೈವಿಕ ಸಂಜೀವಿನಿ ಸಿಕ್ಕಂತೆಯೇ ಸರಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.